बुद्धिर्बलं यशोधैर्यं निर्भयत्वं मनोगता यदाख्यं वाक्परत्वं हनुमत्स्मरणात् भवेत् विद्याय राघवेन्द्राय सत्धर्मदाय च श्रीरामकृपक्षाय नमतां कामधेनुवे कुशमेन सहाभ्यस्तं राघवेन्द्रप्रियं वीरेन्द्रं वन्दे मूलनामार्चनार्थं ಶ್ರೀಗುರುಭ್ಯೋ ನಮಃ. ಮೊದಲಿಗೆ ಅಭಿನವ ವಿಧಾನವಾದ ಶ್ರೀಪಾದಂಗಳವರ ಪಾದತಪ್ಪಗೆ ನಮ್ಮ ಭಕ್ತರು ಸಾಷ್ಟಾಂಗ ನಮಸ್ಕಾರಗಳನ್ನು ಕೊಡುತ್ತಾ ಈ ಕಾರ್ಯಕ್ರಮವನ್ನು ವಂದನಾರ್ಥದೊಂದಿಗೆ ಮುಗಿಸಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ಆಚಾರ್ಯರಿಗೆ ಹೀಗೆ ಭಾಗವತದ 5-6 ಸ್ಕಂದದ ಉಪನ್ಯಾಸ ಒಂದು ಸಪ್ತಾಹ ಕಾಲ ಮಠದಲ್ಲಿ ನಡೆಸಿಕೊಡಬೇಕು ಎಂಬುದಾಗಿ ಹೇಳಿದಾಗ ಆಚಾರ್ಯರು ತಮ್ಮ ಮಗನ ಉಪನಯನ ಮಹೋತ್ಸವದಲ್ಲಿ ಬಹಳ ಅನುಕೂಲತೆಯಿಂದ ಆ ಉಪನ್ಯಾಸ ಮಹೋತ್ಸವದಲ್ಲಿ ಬಹಳ ಬಿಸಿ ಆದರೂ ಕೂಡ 4ನೇ ತಾರೀಕು ಸಾರ್ವಜನಿಕ ಗುರುಗಳನ್ನು ಇಟ್ಕೊಂಡಿದ್ದೇನೆ. 4ನೇ ತಾರೀಕಿನಿಂದ 5ನೇ ತಾರೀಕಿನಿಂದ ಖಂಡಿತವಾಗಿಯೂ ಬರ್ತೇವೆ ಎಂಬುದಾಗಿ ಇಲ್ಲಿ 5ನೇ ತಾರೀಕಿನಿಂದ ಇಲ್ಲಿವರೆಗೂ 6 ದಿವಸಗಳ ಕಾಲ ಆಚಾರ್ಯರು ನಮ್ಮ ಆಗಮನಕ್ಕೆ ಮತ್ತು ಆಹ್ವಾನಕ್ಕೆ ಹೋಗ್ಬಿಟ್ಟು ಇಲ್ಲಿ ಬಂದು 6 ದಿವಸಗಳ ಕಾಲ ಉಪನ್ಯಾಸವನ್ನ ನಡೆಸಿಕೊಟ್ಟಿದ್ದಾರೆ. ಅದರಲ್ಲಿ ವಿಶ್ವನಾಮಕನ ಉಪದೇಶ ಹಾಗೂ ವಿಶೇಷವಾಗಿ ನಾರಾಯಣ ವರ್ಮದ ಒಂದು ಚಿಂತನೆ ಮಾಡುವ ಮೂಲಕ ನಾವು ಹೇಗೆ ಆ ನಾರಾಯಣ ವರ್ಮದ ಸಿದ್ಧಿಯನ್ನ ಪಡೆದುಕೊಂಡು ಹೀಗೆ ಉತ್ತರಾಗಬೇಕು ಎಲ್ಲ ವಿಚಾರಗಳನ್ನ ಕೂಲಂಕುಷವಾಗಿ ಎಲ್ಲರಿಗೂ ಕೂಡ ಮನಮುಟ್ಟುವಂತೆ ಎಲ್ಲರಿಗೂ ಕೂಡ ಅದರಲ್ಲಿ ಉತ್ಸಾಹ ಬರುವಂತೆ ಆಚಾರ್ಯರು ನಮ್ಮ ಉಪನ್ಯಾಸವನ್ನು 6 ದಿವಸಗಳ ಕಾಲ ನಡೆಸಿಕೊಟ್ಟಿದ್ದಾರೆ. ಹಾಗಾಗಿ ಆಚಾರ್ಯರಿಗೆ ಮಠದ ವತಿಯಿಂದ ಹಾಗೂ ಜ್ಞಾನ ಪ್ರೇಮಗಳ ಸಮಿತಿಯ ವತಿಯಿಂದ ವಂದನಪೂರ್ವಕ ಧನ್ಯವಾದಗಳನ್ನು ನಮಸ್ಕಾರ ಮಾಡ್ತಾ ಇದ್ದೇನೆ. ಹೀಗೆ ಮತ್ತೆ ಮತ್ತೆ ಮೇಲಿನ ಮೇಲೆ ನಮ್ಮ ಆಹ್ವಾನಕ್ಕೆ ಹೋಗ್ಬಿಟ್ಟು ನಮ್ಮ ಮಠದಲ್ಲಿ ಇದೇ ರೀತಿಯಾಗಿ ಜ್ಞಾನ ಕಾರ್ಯಗಳನ್ನು ನಡೆಸಿಕೊಳ್ಳಬೇಕಾಗಿ ಆಚಾರ್ಯರಲ್ಲಿ ಪುನಃ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಾಗೂ ಇಲ್ಲಿ ಬಂದಂತಹ ಎಲ್ಲ ಭಕ್ತವೃಂದಕ್ಕೂ ಕೂಡ ಮಠದ ವತಿಯಿಂದ ಜ್ಞಾನ ಪ್ರಮಾಣ ವತಿಯಿಂದಲೂ ಕೂಡ ವಂದನಪೂರ್ವಕ ನಮಸ್ಕಾರ ಸಲ್ಲಿಸುತ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಹಾಗೂ ಇವತ್ತಿಗೆ ಎಲ್ಲರಿಗೂ ಕೂಡ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಸಂತಸ ಬರಬೇಕಾದಂಥ ದಿವಸ. ಯಾಕೆ ಅಂದ್ರೆ ದಿವಸ ನಾವು ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೀವಿ, ಯಾರ ಮನೆಯಲ್ಲೂ ಬಂದು ಡ್ರೋನ್ ಬೀಳೋದು ಅಥವಾ ಶನಿ ಬೀಳೋದು ಆಗ್ತಾ ಇತ್ತು. ಅಲ್ಲೆಲ್ಲ ಬೀಳ್ತಾ ಇದೆ, ನಮ್ಮಲ್ಲಿ ಯಾವಾಗ ಬೀಳುತ್ತೆ ಅಂತ ಎಲ್ಲರಿಗೂ ಕೂಡ ಸಹಜವಾಗಿ ಬಂದಿರುತ್ತೆ. ಆದರೆ ನರಸಿಂಹದೇವರ ಒಂದು ಜಯಂತಿಯ ದಿವಸ ಎಲ್ಲರಿಗೂ ಕೂಡ ದೇಶದ ಪ್ರಧಾನಿಯವರಲ್ಲೂ ಮತ್ತು ಎಲ್ಲ ಸೈನಿಕರಲ್ಲೂ ಅಂತರ್ಯಾಮಿಯಾಗಿದ್ದುಕೊಂಡು ಭಗವಂತ ಯುದ್ಧವನ್ನ ಸಾಂಗವಾಗಿ ಯಶಸ್ಸಾಗಿ ಮುಗಿಸುವಂತೆ ಭಗವಂತ ಯೋಚನೆ ಮಾಡಿದ್ದಾರೆ. ಹಾಗಾಗಿ ಭಗವಂತನು ಕೂಡ ಪುನಃ ಅನುಸರಿಸುತ್ತಾ ಎಲ್ಲರಿಗೂ ಕೂಡ ಶುಭ ಹಾರೈಸ್ತಾ ಈ ಒಂದು 2 ಮಾತುಗಳನ್ನು ಸುತ್ತುವಂತಹ ಭಾಗ್ಯವನ್ನು ಸಿದ್ಧಾಂತ ಶ್ರೀ ಮೂಲರಾಮ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಮಧ್ಯ ಈಗ ಮುಂದೆ